ಅವತ್ತು ತುಂಬಾ ಮಳೆ ಬರ್ತಾ ಇರುತ್ತೆ. ನಮ್ಮ ಹೀರೋ ಚಾನ್ ಓಡಿ ಓಡಿ ಬರ್ತಾನೆ. ಬಂದು ನೋಡಿದ್ರೆ ಶಾಕಿಂಗ್ ಸುದ್ದಿ. ಅವರ ಮಾಸ್ಟರ್ ತೀರಿ ಹೋಗಿರ್ತಾರೆ. ದುಃಖ ತಡೆದುಕೊಳ್ಳಲು ಆಗದೆ ಚಾನ್ ಕೆಳಗ್ ಬಿದ್ದು ಜೋರಾಗಿ ಅಳುತ್ತಿರ್ತಾನೆ. ಅಲ್ಲೇ ಇದ್ದ ಅವರ ಟೀಚರ್ ಕೋಲು ತಗೊಂಡು ಬಂದು ತಲೆ ಮೇಲ್ ಹೊಡಿತಾರೆ. ಇವನನ್ನ ಮೊದ್ಲು ಇಲ್ಲಿಂದ ಆಚೆ ಹಾಕಿ ಎನ್ನುತ್ತಾರೆ. ಆಮೇಲೆ ಶೀರ್ಷಿಕೆ ಕಾರ್ಡ್ ತೆರೆಯುತ್ತದೆ. ಬ್ರೂಸ್ಲಿ ಮತ್ತು ಕೋಪದ ಮುಷ್ಟಿ ತರಹ. ಅದಾದ ನಂತರ ನಾಯಕಿಯ ಎಂಟ್ರಿ ಆಗುತ್ತದೆ. ಊಟ ಮಾಡು ಚಾನ್, ಹೀಗೆ ಉಪವಾಸ ಮಾಡಿದ್ರೆ ಸತ್ತವರು ಮತ್ತೆ ಬರಲ್ಲ ಅಂತ ಸಮಾಧಾನ ಮಾಡ್ತಾಳ. ಆದ್ರೆ ಚಾನ್ ಊಟ ಮಾಡೋದಿಲ್ಲ. ಚಾನ್ನ ಟೀಚರ್ ಮತ್ತು ಇಬ್ರು ಸ್ನೇಹಿತರು ಬಂದು, ಚಾನ್, ನಿನ್ನ ದುಃಖ ನಮಗೆ ಅರ್ಥವಾಗುತ್ತದೆ. ಸಾವು ಎಲ್ಲರಿಗೂ ಒಂದಲ್ಲ ಒಂದು ದಿನ ಖಂಡಿತ. ಊಟ ಮಾಡು ಅಂತ ಸಮಾಧಾನ ಮಾಡ್ರು ನೋಡ್ತಾರ. ಆದ್ರೆ ಚಾನ್, ನಮ್ಮ ಮಾಸ್ಟರ್ ನ್ಯೂಮೋನಿಯಾದಿಂದ ಸತ್ರು ಅಂತ ಒಪ್ಪಿಕೊಳ್ಳಲು ನನಗೆ ಸಾಧ್ಯವಿಲ್ಲ. ಅವ್ರು ಎಷ್ಟು ಸ್ಟ್ರಾಂಗ್ ಅಂತ ಎಲ್ಲರಿಗೂ ಗೊತ್ತು. ನಾನು ಯಾರನ್ನೂ ಸುಮ್ನೆ ಬಿಡೋದಿಲ್ಲ ಎಂದು ಕೂಗುತ್ತಾನೆ. ಆಗ ಅವರ ಟೀಚರ್, ನೋಡು ಚಾನ್, ಇವಾಗ ಇದು ಸರಿಯಾದ ಸಮಯವಲ್ಲ. ಸದ್ಯಕ್ಕೆ ಸಂತಾಪ ಸೂಚಕ ಕಾರ್ಯಕ್ರಮವಿದೆ. ಅದನ್ನ ಮೊದ್ಲು ಮುಗಿಸೋಣ. ಆಮೇಲೆ ನಾವೆಲ್ಲ ಸೇರಿ ನಿರ್ಧಾರ ತಗೊಳ್ಳೋಣ ಎನ್ನುತ್ತಾರ. ಸಂತಾಪ ಸೂಚಕ ಕಾರ್ಯಕ್ರಮ ನಡೀತಿರುವಾಗ ಮೂವರು ಜಪಾನಿಯರು ಬಂದು ಆ ಚೈನೀಸ್ ಶಾಲೆಗೆ ತೀವ್ರವಾಗಿ ಅವಮಾನ ಮಾಡ್ತಾರ. ನೋಡ್ಲು ನೀವೆಲ್ಲ ತುಂಬಾ ದುರ್ಬಲರಾಗಿ ಕಾಣುತ್ತಿದ್ದೀರಾ. ನಮ್ ಜೊತೆ ಫೈಟ್ ಮಾಡುವ ಯೋಗ್ಯತೆ ನಿಮ್ಗಿಲ್ಲ. ಸುಮ್ನೆ ಈ ಸ್ಕೂಲ್ ಮುಚ್ಚಿಬಿಳಿ ಅಂತ ತುಂಬಾ ಹೀಯಾಳಿಸಿ ಮಾತಾಡ್ತಾರೆ. ಆಗ ಅಲ್ಲಿನ ಶಿಕ್ಷಕರು, ನೋಡಿ, ನೀವು ಈ ರೀತಿ ಮಾತಾಡೋದು ಸರಿಯಲ್ಲ. ನಾವೆಲ್ಲರೂ ಮಾಸ್ಟರ್ ಸಾವಿನ ದುಃಖದಲ್ಲಿದ್ದೇವೆ. ಸುಮ್ಮನೆ ನಮ್ಮನ್ನು ಕೆಣಕಬೇಡಿ. ನಾವು ಯಾವುದೇ ಕಾರಣಕ್ಕೂ ಸ್ಕೂಲ್ ಕ್ಲೋಸ್ ಮಾಡಲ್ಲ. ನೀವು ಮೊದಲು ಇಲ್ಲಿಂದ ಹೊರಡಿ ಎಂದು ಹೇಳಿ ಅವರನ್ನು ಕಳುಹಿಸಿಬಿಡ್ತಾರೆ. ಚಾನ್ ಸೀದಾ ಆ ಜಪಾನಿ ಸ್ಕೂಲ್ಗೆ ಎಂಟ್ರಿ ಕೊಡ್ತಾನೆ. ಅಲ್ಲಿ ಎಲ್ಲರನ್ನೂ ನಾಯಿಗೆ ಹೊಡೆದಂತೆ ಹೊಡೆದು ಸರಿಯಾಗಿ ಬುದ್ಧಿ ಕಲಿಸ್ತಾನೆ. ಇನ್ನೊಂದು ಸಲ ನಮ್ಮ ಸ್ಕೂಲ್ ತಂಟೆಗೆ ಬಂದರೆ ನಿಮ್ಮನ್ನೆಲ್ಲ ಜೀವಂತವಾಗಿ ಸುಟ್ಟು ಬಿಡ್ತೇನೆ ಎಂದು ಗಟ್ಟಿ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೊರಡುತ್ತಾನೆ. ಇದನ್ನೆಲ್ಲ ಕದ್ದು ಮುಚ್ಚಿ ನೋಡುತ್ತಿದ್ದ ಆ ಜಪಾನಿ ಶಕುನಿ ತಕ್ಷಣವೇ ತನ್ನ ಹೈಕಮಾಂಡ್ ಸುಜುಕಿಗೆ ವಿಷಯ ತಿಳಿಸ್ತಾನೆ. ಇದನ್ನು ಕೇಳಿ ಸುಜುಕಿ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಳ್ಳುತ್ತಾನೆ. ಈಗಲೇ ಎಲ್ಲರೂ ಆ ಚೈನೀಸ್ ಸ್ಕೂಲ್ಗೆ ನುಗ್ಗಿ ಅಲ್ಲಿರೋ ಪ್ರತಿಯೊಬ್ಬರನ್ನು ಹೊಡೆದು ಬುದ್ಧಿ ಕಲ್ಸಿ ಬನ್ನಿ ಎಂದು ತನ್ನ ಆಳುಗಳಿಗೆ ಆರ್ಡರ್ ಮಾಡುತ್ತಾನೆ. ಸುಜುಕಿ ಮಾತು ಕೇಳಿ ಜಪಾನಿ ಸ್ಟೂಡೆಂಟ್ಸ್ ಎಲ್ಲರೂ ಆ ಚೈನೀಸ್ ಸ್ಕೂಲ್ಗೆ ನುಗ್ಗುತ್ತಾರೆ. ಸಿಕ್ಕವರನ್ನೆಲ್ಲ ಮನಬಂದಂತೆ ಹೊಡೆದು ಗಲಾಟೆ ಮಾಡಿ ರಂಪಾಟ ಮಾಡ್ತಾರೆ. ಆ ಚಾನ್ ಇನ್ನು 3 ದಿನದ ಒಳಗಡೆ ನಮಗೆ ಸಿಗಬೇಕು, ಇಲ್ಲಾಂದ್ರೆ ನಿಮ್ಮ ಸ್ಕೂಲ್ ಇರಲ್ಲ ಎಂದು ಕಟುವಾದ ವಾರ್ನಿಂಗ್ ಕೊಟ್ಟು ಹೋಗುತ್ತಾರೆ. ಆಮೇಲೆ ಚಾನ್ ಬಂದು ನೋಡಿದರೆ ಸ್ಕೂಲ್ನಲ್ಲಿ ಎಲ್ಲರೂ ತೀವ್ರ ನೋವಿನಿಂದ ನರಳುತ್ತಾ ಕುಳಿತಿರುತ್ತಾರೆ. ಆಗ ಟೀಚರ್ ಬಂದು, ಚಾನ್, ಇವೆಲ್ಲ ನೀನು ಮಾಡಿದ ಕೆಲ್ಸದಿಂದಲೇ ಆಗಿತ್ತು. ಚಾನ್, ನೀನ್ ಬಂದು ತುಂಬಾ ದಿನವಾಯ್ತು. ನಮ್ಮ ಯಜಮಾನರು ನಿನ್ನಲ್ಲಿ ಕಂಡಿದ್ದ ವಿದ್ಯೆ ಉಳಿಯುವುದು ತುಂಬಾ ಮುಖ್ಯ. ಅದಕ್ಕೋಸ್ಕರ ನೀನ್ ತಕ್ಷಣವೇ ಟ್ರೈನ್ ಹತ್ತಿ ಇಲ್ಲಿಂದ ಹೊರಟು ಹೋಗ್ಬೇಕು ಎಂದು ಕಳಕಳಿಯಿಂದ ಹೇಳುತ್ತಾರೆ. ಆ ರಾತ್ರಿ ಚಾನ್ಗೆ ಸರಿಯಾಗಿ ನಿದ್ದೆ ಬಾರದೆ ಕುಳಿತುಕೊಂಡಿರುತ್ತಾನೆ. ಅಡುಗೆ ಮನೆಯಲ್ಲಿ ಯಾರೋ ಮಾತನಾಡುತ್ತಿರುವ ಶಬ್ದ ಕೇಳಿಸುತ್ತದೆ. ಚಾನ್ ಅಡುಗೆ ಮನೆಯ ಹತ್ತಿರ ಹೋಗಿ ಕೇಳಿಸಿಕೊಳ್ಳುತ್ತಾನೆ. ನಾವು ಚೈನೀಸ್ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ನಾವು ಬಂದ ಕೆಲಸ ಮುಗಿಯಿತು. ಮಾಸ್ಟರ್ಗೆ ನೀಟಾಗಿ ವಿಷ ಹಾಕಿ ಸಾಯಿಸಿದ್ದು ಆಯ್ತು. ನಾಳೆ ಕೆಲ್ಸ ಬಿಟ್ಟು ಹೋಗೋಣ ಅಂತ ಮಾತನಾಡುತ್ತಿರುತ್ತಾರೆ. ಚಾನ್ ಸಂಪೂರ್ಣವಾಗಿ ಕೇಳಿಸಿಕೊಂಡು ಅವರನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾನೆ. ಕೋಪದಲ್ಲಿ ಹೊಡೆದು ಸಾಯಿಸಿಬಿಡುತ್ತಾನೆ. ಅವರ ಟೀಚರ್ಗೆ ಒಂದು ಪತ್ರ ಬರೆದು, ಮಾಸ್ಟರ್ಗೆ ವಿಷ ಹಾಕಿ ಸಾಯಿಸಿದ್ದಾರೆ. ನಾನು ಅವರನ್ನು ಯಾರನ್ನೂ ಬಿಡುವುದಿಲ್ಲ. ನೀವು ನನ್ನನ್ನು ಹುಡುಕಬೇಡಿ ಅಂತ ಬರೆದಿರುತ್ತಾನೆ. ಹೊರಗಡೆ ಬಂದು ನೋಡಿದ್ರೆ ಆ ಇಬ್ರು ಅಡುಗೆ ಭಟ್ರು ನೇಣು ಹಾಕಿಕೊಂಡ್ರು ಅಂತ ಸುದ್ದಿ ಹರಿದಾಡುತ್ತಿರುತ್ತದೆ. ಈ ವಿಷಯ ಜಪಾನಿಯರಿಗೆ ಗೊತ್ತಾಗುತ್ತದೆ. ಸುಜುಕಿ, ಇದೆಲ್ಲ ಆ ಚಾನ್ ಕೆಲಸ, ಅವನನ್ನು ನಾವು ಹುಡುಕಿ ಸಾಯಿಸೋಣ ಅಂತ ಹೇಳುತ್ತಾನೆ. ಆದ್ರೆ ಅಲ್ಲಿದ್ದ ಒಬ್ಬ ಜಪಾನಿ ಶಕುನಿ, ಬೇಡ, ಚೈನೀಸ್ ಪೊಲೀಸ್ಗೆ ಚಾನ್ ಮೇಲೆ ದೂರು ಕೊಡೋಣ. ಚಾನ್ ಸಿಗ್ಲಿಲ್ಲ ಅಂದ್ರೆ ಸ್ಕೂಲ್ ಮುಚ್ಚಿಸ್ಬೇಕು ಅಂತ ಒತ್ತಡ ಹಾಕಿಸೋಣ ಅಂತ ಪ್ಲಾನ್ ಮಾಡುತ್ತಾನೆ. ಎಲ್ಲರೂ ಇದಕ್ಕೆ ಒಪ್ಪಿಕೊಳ್ಳುತ್ತಾರೆ. ಮರುದಿನ ಶಕುನಿ, ರಷ್ಯನ್ ಅತಿಥಿ ಮತ್ತು ಸುಜುಕಿ ಕುಡಿದು ಪಾರ್ಟಿ ಮಾಡ್ತಿರ್ತಾರೆ. ತಡರಾತ್ರಿ ಶಕುನಿ ಮನೆಗೆ ಹಿಂತಿರುಗುವಾಗ ಚಾನ್ ರಿಕ್ಷಾ ವಾಲನ ಹಾಗೆ ನಟಿಸಿ ಕುಡಿದ ಅಮಲಿನಲ್ಲಿದ್ದ ಶಕುನಿಯನ್ನು ಕರೆದುಕೊಂಡು ಹೋಗಿ ಹೊಡೆದು ಸಾಯಿಸಿಬಿಡ್ತಾನೆ. ಮತ್ತೆ ಈ ವಿಷಯ ಬರೀ ಸುದ್ದಿಯಾಗಿ ಎಲ್ಲೆಡೆ ಪ್ರಚಾರವಾಗಿ ಚೈನೀಸ್ ಸ್ಕೂಲ್ ಮೇಲೆ ಒತ್ತಡ ಬರುತ್ತದೆ. ಪೊಲೀಸರು ಮತ್ತೆ ಸ್ಕೂಲ್ಗೆ ಹೋಗಿ ವಿಚಾರಣೆ ನಡೆಸಿ, ಚಾನ್ ಸಿಗದಿದ್ರೆ ನಿಮ್ಮ ಸ್ಕೂಲ್ ಮುಚ್ಚಲೇಬೇಕು ಎಂದು ಎಚ್ಚರಿಕೆ ಕೊಡ್ತಾರೆ.
ಚಾನ್ ಟೆಲಿಫೋನ್ ಆಪರೇಟರ್ ಮಾರುವೇಷದಲ್ಲಿ ಆ ಜಪಾನಿ ಸ್ಕೂಲ್ಗೆ ಹೋಗಿ ಅವರ ಮುಂದಿನ ನಡೆ ಬಗ್ಗೆ ತಿಳಿದುಕೊಳ್ಳುತ್ತಾನೆ. ಅಲ್ಲಿ ಒಬ್ಬ ರಷ್ಯನ್ ಬಾಕ್ಸರ್ ಟ್ರೈನಿಂಗ್ಗೆ ಬಂದಿರುವುದನ್ನು ಕೂಡ ಗಮನಿಸುತ್ತಾನೆ. ಚಾನ್ ಸೀದಾ ಜಪಾನಿ ಸ್ಕೂಲ್ಗೆ ನುಗ್ಗಿ ಎಲ್ಲರನ್ನೂ ಮನಸೋ ಇಚ್ಛೆ ಥಳಿಸುತ್ತಾನೆ. ನಂತರ ಅವರ ಮುಖ್ಯ ಗುರುಗಳನ್ನು ಕೊಲ್ಲುತ್ತಾನೆ. ತದನಂತರ ರಷ್ಯನ್ ಬಾಕ್ಸರ್ ಜೊತೆಗೆ ಫೈಟ್ ನಡೆಯುತ್ತದೆ. ಚಾನ್ ಅವನನ್ನು ಕೂಡ ಸಾಯಿಸಿಬಿಡುತ್ತಾನೆ. ಕೊನೆಯದಾಗಿ ಸುಜುಕಿ ಮತ್ತು ಚಾನ್ ನಡುವೆ ಕಾಳಗ ಜೋರಾಗಿ ನಡೆಯುತ್ತದೆ. ಅಂತಿಮವಾಗಿ ಚಾನ್ ಸುಜುಕಿಯನ್ನು ಕೊಂದು ತನ್ನ ಮಾಸ್ಟರ್ ಸಾವಿನ ಪ್ರತೀಕಾರ ತೀರಿಸಿಕೊಳ್ಳುತ್ತಾನೆ. ನಂತರ ಕೊನೆಯಲ್ಲಿ ಕಾನೂನಿಗೆ ಶರಣಾಗುತ್ತಾನೆ.